ವರ್ಷದಲ್ಲಿ ಮೊದಲನೇ ಆರ್ಡ್ರೆ ಹಿಂಗಾದರೆ ಹೆಂಗೆ? ಇದೇ ಪ್ರಾಬ್ಲಮ್ ಆಗೋದಲ್ಲಿ ಕಸ್ಟಮರ್ ಲೊಕೇಶನ್ ಚೇಂಜ್ ಆದರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಲಿಖಿತ್ ಕನ್ನಡಿಗ. ಸೊ ಇವತ್ತು ಡೇಟ್ ಬಂದುಬಿಟ್ಟು 1 ಜನವರಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಲೊಕೇಶನ್ ಹತ್ರ ಅಂತೂ ಬಂದಿದ್ದೀನಿ, ಅಲ್ಲೇ ಇದೆ. ಸೊ ಬನ್ನಿ, ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋಗಿ ಆರ್ಡರ್ನ ಪಿಕ್ ಮಾಡ್ಕೊಂಬರೋಣ. ಹೊತ್ತಿಗೆ ಸುಸ್ತಾಗೋಯ್ತು. 3rd ಫ್ಲೋರು. ಸೊ ಆರ್ಡರ್ ಅಂತೂ ರೆಡಿ ಇದೆ. 6329 ಅಲ್ಲ 27 ಬ್ರೋ ಪಿಕ್ ಆಗಿದೆ. ಇನ್ನು ಆರ್ಡರ್ನ ಪಿಕ್ ಮಾಡೋಣ. ಆರ್ಡರ್ ಅಂತೂ ಪಿಕ್ ಆಗಿದೆ. 7 ಹತ್ರ ವಿಜಯಪುರ ಡ್ರಾಪ್ ಲೊಕೇಶನ್ನು. ಸೊ ಲಿಫ್ಟ್ ಅಂತೂ ರೆಡಿಯಾಗಿಲ್ಲ ಇನ್ನು, ಹಾಗಾಗಿ ಹೆವಿ ಸುಸ್ತಾಗ್ಬಿಡುತ್ತೆ 3rd ಫ್ಲೋರ್ ಹತ್ತೊತ್ತಿಗೆ. ಸೊ ಬನ್ನಿ, ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ನೋಡ್ಬೋದು ಡ್ರಾಪ್ ಲೊಕೇಶನ್ ಹತ್ರ ಅಂತೂ ಬಂದಿದ್ದೀನಿ. ಇಲ್ಲೇ 7 ಇದೆ. ಬಟ್ ಇದು ಆರ್ಡರ್ ಎಲ್ಲಿಗೆ? ಕೇಕ್ ಶಾಪು. ರೀಚ್ ಡ್ರಾಪ್ ಕೂಡ ಮೋಸ್ಟ್ಲಿ ಇದೇ 7 ಆರ್ಡ್ರ್ ಬಂದಿರೋದು ಅನಿಸುತ್ತೆ. ಬನ್ನಿ ನೋಡಿ ಕೇಳೋಣ. ಸರ್ ಝೊಮ್ಯಾಟೊ ಸರ್, ಇಲ್ಲಿ ಲೊಕೇಶನಲ್ಲೇ ಇದ್ದೀನಿ ಸರ್. ಸರ್ ಇಲ್ಲಿ 7 ಅಂತ ಹಾಕಿದ್ರೆ ಮತ್ತೆ ಲೊಕೇಶನ್ನು ಎಲ್ಲಿ? ಡಾಮಿನೋಸ್ ಅಲ್ಲೇನಾ? ಇದು ಹಂಗಾರೆ ಇದು ಇದರಲ್ಲಿ ಮ್ಯಾಪಲ್ಲಿ ಹೋಗಿ ಒಂಚೂರು ಲೊಕೇಶನ್ ಅಪ್ಡೇಟ್ ಮಾಡಿ. ಮತ್ತೆ ನಾವಲ್ಲಿ ರೀಚ್ ಕೊಡೋಕ್ಕಲ್ಲ, ರೀಚ್ ಕೊಡೋಕ್ಕಾಗಲ್ಲ. ಹಂಗಾಗಿ ಇದು ಕ್ಯಾಶ್ ಅವರೇ ಕೊಡ್ತಾರಣ್ಣ? ಹಾಂ. ಈಗ ಹೊರಟ ಈಗ. ಇದೊಂದು ಯಾವುದೋ ತಲೆನೋವು ಬಂತು ಮಾರೆ. ಇಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಎಲ್ಲ ಹೋಗಿದ್ದಾರೆ ಅಂತ. ಇಂಥವ್ರಿಗೆ ಎಂತ ಹೇಳೋದು ಹೇಳಿ ನೀವೇ. ಬನ್ನಿ ಈಗ ಡಾಮಿನೋಸ್ ಹತ್ರ ಹೋಗಿಬಿಟ್ಟು ಬರೋಣ. ಹೊಸ ವರ್ಷದಲ್ಲಿ ಮೊದಲನೇ ಆರ್ಡ್ರೆ ಹಿಂಗಾದರೆ ಹೆಂಗೆ? ಇದೇ ಮೊದಲನೇ ಆರ್ಡ್ರು ವರ್ಷದಲ್ಲಿ. ಇದೇ ಮೊದಲನೇ ಆರ್ಡ್ರು ವರ್ಷದಲ್ಲಿ.
ಇನ್ನು ಎಲ್ಲರೂ ತಲೆನೋವು ಆಗುತ್ತಾ ಅನ್ನಂಗೆ ಐತೆ. ಈಗ ಅಲ್ಲಿ ಮತ್ತೆ ರೀಚ್ ಕೊಡೋಕ್ಕಂತೂ ಆಗಲ್ಲ ಅಂದ್ಕೊತೀನಿ. ನೋಡೋಣ ಬನ್ನಿ. ಸೊ ಆರ್ಡರ್ ಅಂತೂ ಡ್ರಾಪ್ ಮಾಡಾಯಿತು. ಇವರಿಗೆ ಆರ್ಡರ್ ಡೆಲಿವರಿ ಕೊಡೋಣ. ಇದೇ ಪ್ರಾಬ್ಲಮ್ ಆಗೋದಲ್ಲಿ ಕಸ್ಟಮರ್ ಲೊಕೇಶನ್ ಚೇಂಜ್ ಆದರೆ. ಸೊ ನೋಡ್ಬೋದು, ಶೇಖರ್ ಕ್ಯಾಂಟೀನಿಗೆ ಒಂದು ಆರ್ಡ್ರ್ ಕೊಟ್ಟ 24 ರೂಪಾಯಿ. ಸೊ ಬನ್ನಿ ಇದನ್ನು ಪಿಕ್ ಮಾಡೋಣ. ಇವತ್ತಂತೂ ಬರೀ ಇನ್ನು 20 ರೂಪಾಯಿನವೇ. ಹುಡುಗರು ಜಾಸ್ತಿ ಇದ್ದಾರೆ. ಹುಡುಗರು ಇಲ್ಲ ಅಂದಿದ್ರೆ ಕೊಡೋನೇನೋ. ಸೊ ಬನ್ನಿ, ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ರೆಸ್ಟೋರೆಂಟ್ ಹತ್ರ ಅಂತೂ ಬಂದೀನಿ. ಸೊ ಇನ್ನೂ 3 ನಿಮಿಷ ತೋರಿಸ್ತಾಯಿದೆ. ಬನ್ನಿ ಅಲ್ಲೋಗಿ ಸೆಟ್ ದೋಸೆ, ಖಾಲಿ ದೋಸೆ ಹೇಳಬೇಕು. ಒಂದೊಂದು ಟೈಮ್ ಹಾಕೇ ಇರಲ್ಲ. ಬನ್ನಿ ಅಲ್ಲೋಗಿ ಹೇಳೋಣ. ಹಾಂ, ಸೊ ಆರ್ಡರ್ ಅಂತೂ ಕೊಟ್ಟಿದ್ದಾರೆ. ಮೇಡಮ್ ಒಂಚೂರು ಸೈಡ್ ಆರ್ಡರ್ ಪಿಕ್ ಮಾಡೋಣ. ಸೊ ಬನ್ನಿ ಅಲ್ಲಿ ಡ್ರಾಪ್ ಲೊಕೇಶನಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಡ್ರಾಪ್ ಲೊಕೇಶನ್ ಹತ್ರ ಅಂತೂ ಬಂದೀನಿ. ಇದು ಸೊ ಬನ್ನಿ ಇಲ್ಲಿ ಸಂತೋಷ್. ಮೇಡಮ್ ನಿಮ್ಮದೇನಾ? ಮೇಡಮ್ ನೇಮ್? ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ 2ನೇ ಆರ್ಡ್ರ್ ಅಂತ ಡ್ರಾಪ್ ಮಾಡಾಯಿತು. 25 ರೂಪಾಯಿ ಕೊಟ್ಟಿದ್ದೇನೆ, ಪ್ಲಸ್ ಇನ್ಸೆಂಟಿವ್ 12 ರೂಪಾಯಿ. ಪರ್ ಆರ್ಡರ್ಗೆ 12 ರೂಪಾಯಿ. ಈಗ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಅಂದರೆ, ಬನ್ನಿ ಈಗ ಮತ್ತೆ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಮತ್ತೆ ಸಿಗ್ತೀನಿ. 3ನೇ ಆರ್ಡ್ರು ಡ್ರಾಪ್ ಲೊಕೇಶನ್ ಹತ್ರ ಅಂತೂ ಬಂದಿದ್ದೀನಿ. ಇಲ್ಲೇ ಟ್ರಿಪ್ಪರು. ಸೊ ಬನ್ನಿ ಅಲ್ಲಿ ಕಸ್ಟಮರಿಗೆ ಫೋನ್ ಮಾಡೋಣ. ಸರ್ ನೇಮ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಆರ್ಡರ್ ಡೆಲಿವರಿ ಕೊಡೋಣ. 78 ರೂಪಾಯಿ ಕೊಟ್ಟಿದ್ದಾನೆ. ಟೈಮಿಂಗ್ಸ್ ಬಂದುಬಿಟ್ಟು 1 ಗಂಟೆ. ಈಗ ಇಲ್ಲಿ ನೆಕ್ಸ್ಟು ಚಂದನ್ ಪ್ಯಾರಡೈಸಿಗೆ ಗ್ಯಾರಂಟಿ ಆರ್ಡ್ರ್ ಹೇಳಿದ್ದೇನೆ. ಸೊ ಎಷ್ಟಾಗಿದೆ ಅಂದರೆ 230 ಆಗಿದೆ, ಪ್ಲಸ್ 63 ರೂಪಾಯಿ ಇನ್ಸೆಂಟಿವು ಎಕ್ಸ್ಟ್ರಾ ಒಂದು ಆರ್ಡ್ರಿಗೆ, ಆ ಥರ. ಸೊ ಈಗ 1 ಗಂಟೆ ಆಗಿದೆ. ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಮತ್ತೆ ಸಿಗ್ತೀನಿ. ನೋಡ್ಬೋದು ಟೈಮಿಂಗ್ಸ್ ಅಂತೂ 3 ಗಂಟೆ ಆಗಕ್ಕೆ ಬಂದಿದೆ. ಇದು ಆರ್ಡರ್ ಡ್ರಾಪ್ ಮಾಡೋಣ. ಕಸ್ಟಮರಿಗೆ ಕೊಟ್ಟಾಯಿತು. ಎಷ್ಟಾಗಿದೆ ಅಂದರೆ 428 ರೂಪಾಯಿ ಆಗಿದೆ, ಪ್ಲಸ್ 108 ರೂಪಾಯಿ ಇನ್ಸೆಂಟಿವು. ಸೊ ಮತ್ತೆ ಸಿಗ್ತೀನಿ. ಸೊ ಡ್ಯೂಟಿ ಅಂತೂ ಆಫ್ ಮಾಡಿದ್ದೀನಿ, ಯಾವುದೂ ಆರ್ಡ್ರ್ ಬರ್ತಾ ಇರಲಿಲ್ಲ ಅಂತ. ಸೊ ನೋಡ್ಬೋದು 4 ಗಂಟೆ 3:51 4 ಗಂಟೆ ಹತ್ತಿರ ನಾನು 467 ರೂಪಾಯಿ ಆಗಿದೆ, ಪ್ಲಸ್ಸು 118 ರೂಪಾಯಿ ಇನ್ಸೆಂಟಿವ್ ಇದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.